ಹಲೋ ಎಲ್ಲರಿಗೂ ನಮಸ್ಕಾರ. ಹೆಜ್ಜೆ ಸ್ವಾಗತ. ನಾನು ಚಂದ್ರಿಕಾ. ಇದು ನನ್ನ ಮುಂಬೈನ 4ನೆಯ ದಿನ ಅಂತಲೇ ಹೇಳ್ಬೋದು. ಹೌದು, ಈ 4ನೇ ದಿನ ತುಂಬಾ ಚೆನ್ನಾಗಿ ಸಾಗಿರುವಂಥದ್ದು. ಇವತ್ತು ನಮಗೆ ಯಾವುದೇ ರೀತಿ ಪ್ರಾಕ್ಟೀಸ್ ಇರಲಿಲ್ಲ, ಸ್ಟೇಜ್ ರಿಹರ್ಸಲ್ ಕೂಡ ಇರಲಿಲ್ಲ. ಯಾಕಂದರೆ ನಾಳೆ ಇದೆ ಅಂತ ಹೇಳ್ಬಿಟ್ಟು ನಮಗೆ ಇವತ್ತು ಒಂದು ದಿನ ಲೀವ್ ಕೊಟ್ಟಿದ್ರು. ಯಾಕಂದರೆ 3 ಡೇಸ್ ಚೆನ್ನಾಗಿ ರುಬ್ಬಿಸ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರನೇ 1 ಡೇ ಲೀವ್ ಕೊಟ್ಟಿದ್ರು. ಅದಕ್ಕೋಸ್ಕರ ನಾವು ಎಲ್ಲಾದರೂ ಮುಂಬೈ ಅಲ್ವಾ, ಗೇಟ್ ವೇ ಆಫ್ ಇಂಡಿಯಾ ಇರುತ್ತೆ, ತಾಜ್ ಹೋಟೆಲ್ ಇದೆ, ಎಲ್ಲ ನೋಡ್ಕೊಂಬರೋಣ ಅಂತ ಅಂದ್ಕೊಂಡು ಬೇಗ ಫ್ರೆಶ್ ಅಪ್ ಆಗಿ ನಮಗೆ ಹೋಟೆಲಲ್ಲೇ ಊಟ ಇರ್ತಿತ್ತು. ನಾವೆಲ್ಲಿ ಪ್ರಾಕ್ಟೀಸ್ ಇತ್ತು, ಬಟ್ ಇಲ್ಲಿ ಬೇರೆ ಹೋಟೆಲ್ಗೆ ಹೋಗಿದ್ವಿ. ನಾವು ತುಂಬಾ ಬಿಸಿಲಿತ್ತು, ಆದರೂ ಪರವಾಗಿಲ್ಲ ಅಂದ್ಕೊಂಡು ನಡ್ಕೊಂಡೇ ಹೋಗಿದ್ವಿ. ಒಂದು 200 ಮೀಟರ್ ಅಷ್ಟೇ ಇತ್ತು ನಮ್ಮ ಹೋಟೆಲ್ಗೂ ಆ ಹೋಟೆಲ್ಗೂ. ಅದಾದಮೇಲೆ ಅಲ್ಲಿಗೆ ಹೋಗ್ಬಿಟ್ಟು ನಾವು ಟಿಫನ್ ಎಲ್ಲ ಮಾಡಿಕೊಂಡು ಟೀ ಎಲ್ಲ ಕುಡ್ಕೊಂಡು ಕೂತ್ಕೊಂಡಿದ್ವಿ. ಬಟ್ ಟಿಫನ್ ಏನು ಅಷ್ಟು ಚೆನ್ನಾಗಿರಲಿಲ್ಲ. ಯಾವಾಗಲೂ ಉಪ್ಪಿಟ್ಟು ಬಿಟ್ಟರೆ ಅವಲಕ್ಕಿ ಇರುತ್ತೆ. ಅವಲಕ್ಕಿ ಮುಂಚೆ ಫಸ್ಟ್ ಡೇ ತುಂಬ ಚೆನ್ನಾಗಿತ್ತು, ನೆಕ್ಸ್ಟ್ ಡೇ ಚೆನ್ನಾಗಿರಲಿಲ್ಲ. ಆದರೂ ಪರವಾಗಿಲ್ಲ, ಮತ್ತು ಹೊಟ್ಟೆ ಕೇಳಬೇಕಲ್ಲ ಅಂದ್ಕೊಂಡು ತಿನ್ಕೊಂಡು ಅದಾದ ನಂತರ ಸ್ವಲ್ಪ ಮಾತುಕತೆ ಎಲ್ಲ ಮುಗಿಸಿ ಸೀದಾ ಮತ್ತೆ ಹೋಟೆಲ್ಗೆ ಬಂದು ಫ್ರೆಶ್ ಅಪ್ ಏನೋ ಆಗಿದ್ವಿ. ಬಟ್ ಹೋಗೋಣ ಅಂದ್ಕೊಂಡ್ವಿ. ಬಟ್ ನಾವು ಹೋಟೆಲ್ಗೆ ಹೋದಾಗೆ ಆಲ್ಮೋಸ್ಟ್ 9:30 ಆಗಿತ್ತು. ಎಷ್ಟು ಬಿಸಿಲು ಇತ್ತು ಅಂದರೆ 2 ಗಂಟೆ 3 ಗಂಟೆಗೆ ಬಿಸಿಲಿರುತ್ತೆ ನೋಡಿ, ಆ ಥರ ಬಿಸಿಲಿತ್ತು. ಅದಕ್ಕೋಸ್ಕರನೇ ಬೇಡ, ಇಷ್ಟೊತ್ತಲ್ಲಿ ಹೋಗೋದೇ ಬೇಡ, ಒಂದು ಈವ್ನಿಂಗ್ ಒಂದು 5:30 ಹಂಗೆ ಹೋಗೋಣ ಅಂದ್ಕೊಂಡು ಬೇಗ ರೆಡಿಯಾಗಿರೋರು ಸಹ ಮತ್ತು ಎಲ್ಲರೂ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತು ರೂಮಲ್ಲಿ ಹೇಗಿರ್ತೀವೋ ಅದೇ ರೀತಿಯಾಗಿ ಇದ್ವಿ. ಮಧ್ಯಾಹ್ನ ಮತ್ತೆ ಅಲ್ಲಿಗೆ ಊಟಕ್ಕೆ ಹೋಗಬೇಕು. ಊಟಕ್ಕೆ ಅಂದರೆ ಮತ್ತೆ ರೆಡಿಯಾಗಿ ಹೋಗಬೇಕು. ಅದನ್ನೊಂದು ಬಿಸಿಲು, ಮತ್ತು ಬಿಸಿಲಿಂದ ಮತ್ತೆ ಬಂದು ರೂಮ್ಗೆ ಮತ್ತೆ ಸ್ನಾನ ಮಾಡಬೇಕು ಅಂತಂದೇವೇನು ಮಾಡ್ಕೊಳ್ಳಿಲ್ಲ. ಅದಾದಮೇಲೆ ಸ್ವಲ್ಪ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ ಮತ್ತೆ ರೆಡಿಯಾಗಿ ಫುಲ್ ಎಲ್ಲ ರೀಲ್ಸ್ ಎಲ್ಲ ಮಾಡ್ತಾಯಿದ್ವಿ. ಆಗೋ ಈಗೋ ಟೇಕ್ಗಳು ತಗೊಂಡು ರೀಲ್ಸ್ ಕೂಡ ಕಂಪ್ಲೀಟ್ ಮಾಡಿದ್ವಿ. ಇನ್ನೇನು 4 o'clock ಆಗಿತ್ತು. ನಾವು ಮತ್ತೇನು ಊಟಕ್ಕೇನು ಹೋಗೋದು ಬೇಡ, ಮಧ್ಯಾಹ್ನ ಅಲ್ವಾ, ಏನು ಊಟ ಮಾಡೋದು ಅಂದ್ಕೊಂಡು, ಆದರೂ ಹೊಟ್ಟೆ ಹಸಿತಿರುತ್ತಾರೆ ಮಧ್ಯಾಹ್ನದ್ದು ಮೀಲ್ಸ್ ಮಿಸ್ ಮಾಡಿದೆ. ಅದಕ್ಕೋಸ್ಕರ ಸ್ಕಿಪ್ ಮಾಡಬಾರ್ದು ಅಂತಂದು ಅಲ್ಲೇ ಹೋಟೆಲಲ್ಲೇ ಆರ್ಡ್ರ್ ಮಾಡ್ಕೊಂಡು ಸಹ ನಾನ್ ವೆಜ್ನ ಊಟ ಮಾಡಿದ್ವಿ. 3 ಸೇರ್ಕೊಂಡು ಊಟ ಮಾಡಿದ್ವಿ. ಇನ್ನೊಬ್ಬರು ಅವರು ಇವತ್ತು ನಾವು ತಿನ್ನಲ್ಲ ಅಂದ್ಕೊಂಡು ಅವರು ಹೊರಗಡೆನೇ ಹೋದರು. ನಾವು 3 ತಿಂದ್ಕೊಂಡು ಮತ್ತೆ ಇವಾಗ ಏನು ಪ್ಲ್ಯಾನ್ ಇತ್ತೋ, ಮಾರ್ನಿಂಗ್ ನಾವು ತಾಜ್ ಹೋಟೆಲ್ ಆಗಿರ್ಬೋದು, ಗೇಟ್ ವೇ ಆಫ್ ಇಂಡಿಯಾ ನೋಡಬೇಕು ಅಂತ ಅಂದ್ಕೊಂಡಿದ್ವು. ಅದ್ರ ಪ್ಲ್ಯಾನ್ ಪ್ರಕಾರನೇ 4 ಜನ ಕ್ಯಾಬ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು 1 ಅವರ್ಗೆ ನಾವು ಜಸ್ಟ್ ಒಂದು ಹಾಫ್ ಆನ್ ಅವರ್ ಇರುತ್ತೆ, ಒಂದು 20 ಮಿನಿಟ್ಸ್ ಇರುತ್ತೆ ಅಂದ್ಕೊಂಡ್ವಿ. ನೋಡಿದರೆ 1 ಅವರ್ಗಿಂತ ಮೇಲೇ ಇದೆ. ಎಷ್ಟೊತ್ತವರೆಗೂ ನಾವು ಫುಲ್ ಜರ್ನಿನೇ ಮಾಡೋದಾಗಿದೆ. ಬಟ್ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಒಂಥರ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಯಾವಾಗಲೂ ಸಿಕ್ಕಾಬಟ್ಟೆ ಬಿಸಿಲಲ್ವಾ, ನನಗೆ ಫೇಸು ಎಲ್ಲಪ್ಪ ಹಾಳಾಗೋಗುತ್ತೆ. ಆಲ್ರೆಡಿ ಹಾಳಾಗೋಗಿದೆ, ಅದನ್ನು ನಿಧಾನಕ್ಕೆ ರಿಕವರ್ ಮಾಡ್ಕೊತಾ ಇದ್ದೀನಿ. ಮತ್ತೇನು ಡ್ಯಾಮೇಜ್ ಆಗುತ್ತೋ, ಫುಲ್ ಫೇಸ್ ಟ್ಯಾನ್ ಆಗುತ್ತೆ ಹಾಗೆ ಹೀಗೆ ಅಂತೆಲ್ಲ ಅಂದ್ಕೊತಾ ಇದ್ದೆ. ಬಟ್ ಈ ಬಿಸಿಲಿಗೆ ಹೋಗಿ ಬಂದಮೇಲೆ ಫೇಸ್ ಎಷ್ಟು ಗ್ಲೋ ಬರ್ತಿತ್ತು ಅಂದರೆ ಒಂಥರ ಮಿರರ್ ಮುಂದೆ ಬಂದು ನಿಂತ್ಕೊಂಡು ನೋಡಿ ಎಷ್ಟು ನಾನು ಬಿಸಿಲಿಂದ ಬಂದಿದ್ದೀನಿ, ನನ್ನ ಫೇಸ್ ಹಿಂಗೆ ಆಗುತ್ತಲ್ಲಪ್ಪ ಅಂತ ಯೋಚನೆ ಮಾಡೋಕ್ಕಿಂತ ಓಕೆ ನನ್ನ ಫೇಸ್ ಗ್ಲೋ ಆಯಿತು ಅನ್ನೋ ಒಂದು ಖುಷಿನೇ ಜಾಸ್ತಿ ಇತ್ತು ನನಗೆ. ಸೀರಿಯಸ್ಲಿ ನಾನು ಒಂದು 7 or 8 ಡೇಸ್ ಇದ್ವಲ್ಲ, ತುಂಬಾ ಫೇಸ್ ಗ್ಲೋ ಬಂದಿತ್ತು. ಅದು ಮಾತ್ರ ನನಗೆ ತುಂಬ ಖುಷಿ ಆಯಿತು. ಇನ್ನೊಂದೇನಪ್ಪ ಅಂದರೆ ನಾನೇನು ಅಂದ್ಕೊಂಡಿದ್ದೆ, ಬೆಂಗಳೂರಿಗೆ ಕಂಪೇರ್ ಮಾಡ್ಕೊಂಡು ಸೇಮ್ ಇರುತ್ತೆ, ಸೇಮ್ ನಾನು ಬೆಂಗಳೂರಲ್ಲಿ ಯಾವ ಥರ ಇರುತ್ತೋ ಅದೇ ರೀತಿಯಾಗಿ ಮುಂಬೈ ಕೂಡ ಇರುತ್ತೆ ಅಂದ್ಕೊಂಡೆ. ಬಟ್ ಬೆಂಗಳೂರಿಗೇನೆ ಸ್ವಲ್ಪ ಒಂದು ಕೈ ಜಾಸ್ತಿನೇ ಅಂತಲೇ ಹೇಳ್ಬೋದು. ಎಲ್ಲಿ ನೋಡು ಸುತ್ತಮುತ್ತ ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಸ್ಗಳೇ ಇದ್ದಾವೆ. ಎಲ್ಲೂ ಕೂಡ ಸೀಟ್ ಮನೆ ಆಗಿರ್ಬೋದು ಅಥವಾ ಚಿಕ್ಕ ಶಾಪ್ ಆಗಿರ್ಬೋದು, ಮನೆಗಳ ನೋಡಲೇ ಇಲ್ಲ. ಬಟ್ ಒಂಥರ ಚೆನ್ನಾಗಿತ್ತು. ಫೈನಲ್ ಆಗಿ ಆಗೋ ಈಗ ಜರ್ನಿ ಎಲ್ಲ ಮುಗಿಸ್ಕೊಂಡು ಸೀದಾ ತಾಜ್ ಹೋಟೆಲ್ಗೆ ನೋಡಲಿಕ್ಕೆ ಬಂದ್ವಿ, ಗೇಟ್ ವೇ ಆಫ್ ಇಂಡಿಯಾ ಕೂಡ. ಸೊ ಎಷ್ಟು ಖುಷಿ ಆಗ್ತಿತ್ತು ಅಂತ ಅಂದರೆ ಕಾರಿಂದ ಇಳಿದ ತಕ್ಷಣ ನಾನು ಕೆಲವೊಂದಿಷ್ಟು ವೀಡಿಯೋಸ್ ಕೂಡ ಮಾಡಿಕೊಂಡೆ. ಹಾಗಾಗಿ ಗ್ರೂಪಲ್ಲಿ ಫಸ್ಟ್ ಒಂದು ಫೋಟೋ ತೊಗೊಂಡ್ವಿ. ಯಾಕಂದರೆ ಎಲ್ಲರೂ ಫೋಟೋಶೂಟ್ ಮಾಡಲಿಕ್ಕೆ ಎಲ್ಲೆಲ್ಲಿ ಹೋಗ್ತೀವಿ ಅಂತಂದು ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಫಸ್ಟು ಎಲ್ಲರೂ ಗ್ರೂಪ್ ಫೋಟೋ ಅಂತ ತಕ್ಕೊಂಡು, ಅದಾದ ನಂತರದ್ದು ಎಲ್ಲರೂ ಅವ್ರವ್ರ ಫೋಟೋಸ್ಗಳು ತಗೊಳಕ್ಕೆ, ಪರ್ಸ್ನಲಾಗಿ ಫೋಟೋಗಳು ತಗೊಳಕ್ಕೆ, ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಹೋದರು. ಇದಾದಮೇಲೆ ನಾನು ಕೂಡ ಕೆಲವೊಂದಿಷ್ಟು ವೀಡಿಯೋಸ್ ಮಾಡಿಕೊಂಡೆ. ಬಟ್ ನನಗೆ ಎಷ್ಟು ಖುಷಿ ಆಗ್ತಿತ್ತು ಅಂತ ಅಂದರೆ ಗೇಟ್ ವೇ ಆಫ್ ಇಂಡಿಯಾ ನೋಡೋದಕ್ಕಿಂತ ನನಗೆ ಒಂದು ತಾಜ್ ಹೋಟೆಲ್ ನೋಡೋಕ್ಕೆ ಒಂಥರ ತುಂಬಾ ಖುಷಿ ಆಗ್ತಿತ್ತು. ಯಾಕೆಂದರೆ ಮೇಜರ್ ಮೂವಿ ನೋಡಿರ್ಬೋದು, ಎಷ್ಟು ಚೆನ್ನಾಗಿದೆ ಅಂತಂದು. ಮೇಜರ್ ಆಗಿರ್ಬೋದು, ಶೇರ್ಷಾ ಮೂವಿ ಇವೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಅದರಲ್ಲೂ
ಮೇಜರ್ ಮೂವಿ ಮಾತ್ರ ಇಲ್ಲೇ ಶೂಟಿಂಗ್ ಮಾಡಿರುವಂಥದ್ದು. 2011 ಆ 12ಅಲ್ಲಿ ತಾಜ್ ಹೋಟೆಲ್ ಮೇಲೆ ದಾಳಿ ಆಗಿರುವಂಥದ್ದು ಎಲ್ಲರೂ ಗೊತ್ತೇ ಇರುತ್ತೆ. ದಾಳಿ ಆದಾಗ ಏನೆಲ್ಲ ಪ್ರಾಬ್ಲಮ್ ಆಯಿತು ಇಂಡಿಯಾಗೆ, ನಾನೇನು ಹೇಳೋದೇ ಬೇಡ, ನಿಮಗೆ ಗೊತ್ತಿರೋ ಅಂಥದ್ದು. ಅಷ್ಟಾಗಿ ಗೊತ್ತಿಲ್ಲ ಅಂತಂದರೆ ಮೇಜರ್ ಮೂವಿ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದು. ಇದಾದಮೇಲೆ ಅದಂತ ಸ್ವಲ್ಪ ಮೆಮೊರೀಸ್ ನನಗೆ ಕಣ್ಮುಂದೆ ಕಟ್ಟಿದಂಗೆ ಆಯಿತು. ಆ ಒಂದು ಮೂವಿ ನೋಡಿದಾಗ ನನಗೆ ಇಷ್ಟು ಅಲ್ಲಿಂದ ಇಲ್ಲಿಗೆ ಬಂದಲ್ಲ ಈ ಒಂದು ಖುಷಿ ಆಗ್ತಿದೆ. ಯಾಕಂದರೆ ನೋಡಲಿಕ್ಕೆ ಮೇಜರ್ ಮೂವಿ ಒಂಥರ ಕಣ್ಣಿಗೆ ಕಟ್ಟಿದಂಗಿದೆ. ಅಲ್ಲಿ ಸಹ ನೋಡಿದಾಗ ಅದೇ ರೀತಿ ಅನ್ನಿಸ್ತು. ಏನೆಲ್ಲ ತಾಜ್ ಹೋಟೆಲ್ ಡ್ಯಾಮೇಜ್ ಆಗಿತ್ತು ಅದನ್ನೆಲ್ಲನೂ ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಕೂಡ ನಾನು ನೋಡ್ತಿರೋವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಅದ್ರ ಪಕ್ಕನೇ ಸಮುದ್ರ ಎಷ್ಟು ತುಂಬಾ ಚೆನ್ನಾಗಿರುವಂಥದ್ದು. ಇದಾದಮೇಲೆ ಗೇಟ್ವೇ ಆಫ್ ಇಂಡಿಯಾ ಕೂಡ ನೋಡೋಕೆ ಹೋದ್ವಿ. ಅದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ವೀಡಿಯೋಸ್ಗಳು ಮಾಡ್ಕೋಬೇಕಿತ್ತಲ್ವ. ನಾವು ಕೂಡ ಬೋಟಿಂಗ್ ಹೋಗೋಣ ಅಂತಂದು ಹೋಗಿದ್ವಿ. ಬಟ್ ತುಂಬ ರೇಟ್ ಅನ್ನಿಸ್ತು. ಬಟ್ ಆ್ಯಕ್ಚುಲಿ 130 ರುಪೀಸ್ ಅಂತ ಹೇಳಿದರು. ಬಟ್ ನಮಗೆ ಅಷ್ಟು ಗೊತ್ತಾಗಲಿಲ್ಲ. ಫಸ್ಟ್ ಟೈಮ್ ಅಲ್ವಾ, ತುಂಬ ಕ್ಯೂರಿಯಸ್ಸಲ್ಲಿ ಎಲ್ಲ ಕಡೆಗೂ ಒಂಚೂರು 1 ಮಿನಿಟ್ ಕೂಡ ಟೈಮ್ ವೇಸ್ಟ್ ಮಾಡ್ದೇ ತುಂಬಾ ಚೆನ್ನಾಗಿ ಎಲ್ಲನೂ ಕೂಡ ನೋಡಿದ್ವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿತ್ತು ಅಂತಂದು. ನಾವು ದೂರದಿಂದ ಗೇಟ್ವೇ ಆಫ್ ಇಂಡಿಯಾ ಕೂಡ ನೋಡ್ತಾ ಇದ್ವಿ. ಹಾಗಾಗಿ ಒಳಗಡೆ ಎಂಟ್ರೆನ್ಸ್ ಮೂಲಕನೇ ಒಳಗಡೆ ಹೋಗೋಣ ಅಂತ ಅಂದ್ಕೊಂಡು ಒಳಗಡೆ ಹೋಗಿದ್ವಿ. ಬಟ್ ಏನೇ ನೋಡೋಕ್ಕೆ ಹೋದ್ರೂ ಮುಂಬೈಲಿ ಫುಲ್ಲು ಟೈಟ್ ಸೆಕ್ಯೂರಿಟಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಗೊತ್ತಲ್ವ, ಟೆರರಿಸ್ಟ್ಗಳು ಯಾವಾಗ ಯಾವ ಟೈಮಲ್ಲಿ ಯಾವ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತಂದು ಯಾರಿಗೂ ಗೊತ್ತಿರಲ್ಲ. ಸೊ ಹಾಗಾಗಿ ಸಾಮಾನ್ಯ ವ್ಯಕ್ತಿಗಳಿಗೂ ಕೂಡ ಎಂಥದ್ದೇ ಐ ಡಿ ಕಾರ್ಡ್ ಇದ್ರೂ ಸಹ ಅವ್ರಿಗೂ ಸಹ ಪ್ರತಿಯೊಬ್ಬರು ಎಲ್ಲನೂ ಚೆಕ್ ಮಾಡಿಬಿಟ್ಟು ನಮಗೆ ಒಳಗಡೆ ಬಿಡುವಂಥದ್ದು. ಸೊ ಇದಾದಮೇಲೆ ನಾವು ಫೋಟೋಶೂಟ್ ಎಲ್ಲ ಮಾಡ್ಕೊತಾನೆ ಇದ್ವಿ, ವೀಡಿಯೋಸ್ ಕೂಡ ಮಾಡ್ಕೊತಾ ಇದ್ವಿ. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಬಂದಿದ್ದು ನಾವು 6 o'clock ಹಂಗೆ. ಒಂದಿಷ್ಟು ಬೆಳಕಿತ್ತು 1 hour. ಅದಾದಮೇಲೆ ಹೋಗ್ತಾ ಬೆಳಕು ಕೂಡ ಕಡಿಮೆ ಆಗ್ತಾ ಹೋಯಿತು, ಟೈಮು ಕೂಡ ಹೋಗ್ತಾ ಹೋಯಿತು. ಮತ್ತು ಕಾಲ್ ಮೇಲೆ ಕಾಲ್ ಬರ್ತಾನೆ ಇತ್ತು. ಬಟ್ ನಾವು ಅದಕ್ಕೆ ಯಾವುದಕ್ಕೂ ತಲೆ ಕೆಡಿಸ್ಕೊತಿರ್ಲಿಲ್ಲ. ಕೆಲವೊಂದಿಷ್ಟು ಡ್ಯಾನ್ಸ್ ಎಲ್ಲ ಮಾಡೋಣ ಅಂದ್ಕೊಂಡ್ವಿ. ಬಟ್ ಬೇಡ ಅಂತ ಅಂದ್ಕೊಂಡು ಕೆಲವೊಂದಿಷ್ಟು ವೀಡಿಯೋಸ್ಗಳ ಡಿಸೆಂಟಾಗಿ ವೀಡಿಯೋಸ್ಗಳನ್ನ ಮಾಡ್ಕೊಂಡ್ವಿ. ನೋಡ್ತಾ ತಾಜ್ ಹೋಟೆಲ್ ಆಗಿರ್ಬೋದು, ಗೇಟ್ವೇ ಆಫ್ ಇಂಡಿಯಾ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಅಂತಂದು. ನಮ್ಮದು ಪ್ರೋಗ್ರಾಮ್ದು ಅಡ್ವರ್ಟೈಸ್ಮೆಂಟ್ ಕೂಡ ಆಗ್ತಾಯಿದ್ರು ವೇವ್ಸ್. ತುಂಬಾ ಖುಷಿ ಆಗ್ತಾಯಿತ್ತು, ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಫೈನಲ್ ಆಗಿ ನಮಗೆ ಕಾಲ್ ಮೇಲೆ ಕಾಲ್ ಬರ್ತಾ ಇರೋದ್ರಿಂದ ಫೈನಲಾಗಿ ಒಂದು ಬೋಟಿನ ಒಂದು ವಿಡಿಯೋ ಮಾಡಿಕೊಂಡು ಸೀದಾ ಅಣ್ಣರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಅವ್ರ ಹಿಂದೆ ಹೋಗ್ತಾಯಿದ್ವಿ. ಬಟ್ ಒಂದು ಟೈಮ್ ಕೇಳಿದ್ವಿ ಎಷ್ಟು ಹೋಗೋಣ, ಒಂದ್ಸಲಿ ಬೋಟ್ ಒಳಗೆ ಹೋಗೋಣ ಅಂತಂದು. ಬಟ್ ಆದರೂ ಭಯ ಏನಾಗ್ಬಿಡುತ್ತೋ ಅಂತಂದು. ಬಟ್ ಪರವಾಗಿಲ್ಲ ಅಂದ್ಕೊಂಡು ನೆಕ್ಸ್ಟ್ ಯಾವಾಗಾದರೂ ಬಂದರೆ ಅಥವಾ ಬೇರೆ ಕಡೆ ಎಲ್ಲಾದರೂ ಇದ್ದರೆ ಅಂತಂದು ಹೋದ್ರಾಯ್ತು. ಈಗ ಸದ್ಯ ಟೈಮ್ ಆಗಿದೆ ಬೇಡ ಅಂತೇಳಿ ಮತ್ತೆ ಕಾರ್ ಬುಕ್ ಮಾಡಿಕೊಂಡು ನಾವು ಸೀದಾ ಹೋಟೆಲ್ ಕಡೆಗೆ ಹೋದ್ವಿ. ಹೋಟೆಲಲ್ಲಿನೂ ಕಾರಲ್ಲಿ ಕುತ್ಕೊಂಡಾಗ ನಮಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ಎಲ್ಲ ಸುತ್ತಮುತ್ತ ನಮಗೆ ನೋಡಿ. ಅಲ್ಲೂ ಸಹ ನಾನು ಕಾರಲ್ಲಿ ಹೋಗೋದು ಸಹ ವೀಡಿಯೋ ಮಾಡ್ಕೊಂಡಿದ್ದೀನಿ. ತುಂಬಾ ಖುಷಿ ಆಗ್ತಿತ್ತು. ಲೈಟಿಂಗ್ಸ್ ಹಾಕ್ದಾಗಂತೂ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ಅಂದರೆ ನನಗೆ ಅದನ್ನು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಹೇಳೋದಕ್ಕಿಂತ ನಾವಾಗೆ ಕಣ್ಣಾರೆ ಕಂಡಾಗ ಆಗುವಂಥ ಖುಷಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ತುಂಬಾ ಚೆನ್ನಾಗಿರುವಂಥದ್ದು. ಇದಾದಮೇಲೆ ಹೋಟೆಲ್ಗೆ ಬಂದುಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿ ಏನಪ್ಪ ಇರುತ್ತೆ ಊಟ ಅಂದ್ಕೊಂಡ್ವಿ. ಬಟ್ ನಾವು ಅಂದ್ಕೊಳಕ್ಕಿಂತ ತುಂಬ ಚೆನ್ನಾಗೇ ಇತ್ತು ಊಟ. ನಾವು 3 days ಆ ಹೋಟೆಲಲ್ಲಿ ಯಾವ ರೀತಿಯಾಗಿ ಊಟ ಮಾಡಿದ್ದು ಅದಕ್ಕಿಂತ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲರೂ ಸಹ ಮಾತಾಡ್ಕೊತ ಊಟ ಮಾಡಿ ಕೆಲವೊಂದಿಷ್ಟು ರೀಲ್ಸ್ ಕೂಡ ಮಾಡಿ ಮಾತುಕತೆನ ಮುಗಿಸಿ ಇವತ್ತಿನ ದಿನ ಕೂಡ ಕಂಪ್ಲೀಟ್ ಮಾಡಿದ್ವಿ. ಸೊ ಯಾರಿಗೆಲ್ಲ ಈ ಒಂದು ಪುಟ್ಟದಾದಂಥ ವ್ಲಾಗ್ ತಾಜ್ ಹೋಟೆಲ್ ಹಾಗೂ ಗೇಟ್ವೇ ಆಫ್ ಇಂಡಿಯಾದ ಒಂದು ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲರಿಗೂ ನಮಸ್ಕಾರ.